ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಒಂದು ವಾರದಿಂದ ಪಶ್ಚಿಮ ಬಂಗಾಳದಲ್ಲಿ ಯಾವ ತರ ಗೊಂದಲಗಳು ಗಲಭೆಗಳು ಏಳ್ತಾವೆ, ಅದಕ್ಕೆ ಪೂರಕವೆಂಬಂತೆ ಹೈಕೋರ್ಟ್ ಕೂಡ ಚೀಮಾರಿ ಹಾಕಿದೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ. ಹಾಗಾದ್ರೆ ತಾನು ಮಾಡಿದ ತಪ್ಪನ್ನ ಕೋರ್ಟ್ ಮುಂದೆ ಯಾಕೆ ಒಪ್ಕೊಂಡ್ರು ಮಮತಾ ಬ್ಯಾನರ್ಜಿಯವರು? ಮಮತಾ ಬ್ಯಾನರ್ಜಿಯವರ ಮಾನ ಮರ್ಯಾದೆ ಯಾಕೆ ಕೋರ್ಟ್ ಮುಂದೆ ಹರಾಜಾಯ್ತು? ಇವೆಲ್ಲವನ್ನ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇಲ್ಲೇ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಬಹುದು. ಎಸ್ ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಈಗ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಯಾವಾಗ ಕೇಂದ್ರ ಸರ್ಕಾರ ವಕಫ್ ತಿದ್ದುಪಡಿಗೆ ಬಿಲ್ ಅನ್ನ ಮಸೂದೆ ಮಾಡ್ತಲ್ಲ, ಅದಾದ ನಂತರ ಪಶ್ಚಿಮ ಬಂಗಾಳದಲ್ಲಿ ಕೇವಲ ವೋಟ್ ಬ್ಯಾಂಕ್ ರಾಜಕೀಯ ಕಾರಣಕ್ಕೋಸ್ಕರ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಸರ್ಕಾರವೇ ಮುಸ್ಲಿಮರನ್ನ ಎತ್ತಿ ಕಟ್ಟಿ ಇದೀಗ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಗಲಭೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಈ ಗಲಭೆಯಲ್ಲಿ ತಂದೆ ಮಗ ಸೇರಿದಂತೆ 3 ಹಿಂದೂಗಳು ಬಲಿಯಾಗಿದ್ದಾರೆ. ಈ ಗಲಭೆಗೆ 3 ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಅದಾದ ನಂತರ ಕೇಂದ್ರ ಸರ್ಕಾರ ಕೂಡ ಮಿಲಿಟರಿ ಪಡೆಗಳನ್ನ ಕಳಿಸುವ ನಿಟ್ಟಿನಲ್ಲಿ ಮಿಲಿಟರಿ ಪಡೆಗಳನ್ನ ಕಳಿಸಿತು. ಪಶ್ಚಿಮ ಬಂಗಾಳ ಸರ್ಕಾರ ಮಾಡ್ತಿದ್ದ ಅಡ್ವರ್ಟ್ಗಳನ್ನ ನೇರವಾಗಿ ಖಂಡಿಸಿತು. ಅದಾದ ನಂತರ ರಾಜ್ಯಪಾಲರು ಕೂಡ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಿದ್ರು. ಸಂತ್ರಸ್ತರನ್ನ ನೀವು ಮೀಟ್ ಮಾಡಬೇಕೆನ್ನುವುದನ್ನ ಕೂಡ ರಾಜ್ಯಪಾಲರು ಆನಂದ್ ಘೋಷ್ ಅವರು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಹೇಳಿದ್ದು. ಮಮತಾ ಬ್ಯಾನರ್ಜಿ ಸರ್ಕಾರ ಕೂಡ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ. ಇಲ್ಲಿ ನೇರವಾಗಿ BSF ನೇರವಾಗಿ ತಲೆಯನ್ನ ಮೂಗನ್ನ ತೋರಿಸಿ ಈ ಗಲಭೆಗೆ ಕಾರಣವಾಗಿದೆ ಎನ್ನುವ ದೊಡ್ಡ ದೇಶ ದ್ರೋಹದ ಆಪಾದನೆಯನ್ನ ಮಾಡಿದ್ರು. ನೋಡಿ, ಇಲ್ಲಿ ಏನಾಗತ್ತಂದ್ರೆ, ಈ ಗಲಭೆಗೆ ಕಾರಣ ಪಶ್ಚಿಮ ಬಂಗಾಳದಲ್ಲಿ ನೆಲೆಯೂರಿ ಇರುವಂತ ಬಾಂಗ್ಲಾದ ನಿವಾಸಿಗಳು, ನುಸುಳುಕೋರರು. ಅದಕ್ಕೆ ಕಾರಣ ಯಾರು? ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಪಶ್ಚಿಮ ಬಂಗಾಳ ಸರ್ಕಾರ ಬಾಂಗ್ಲಾದಿಂದ ಬಂದಂತ ನುಸುಳುಕೋರರಿಗೆ ID ಪ್ರೂಫ್ ಕೊಟ್ಟು, ವೋಟರ್ ID ಕೊಟ್ಟು, ರೇಷನ್ ಕೊಟ್ಟು, ಎಲ್ಲದೂ ಹೊಟ್ಟೆ ತುಂಬಿಸೊಟ್ಟು ಆಹಾರ ಕೊಟ್ಟು ಅವರನ್ನ ಸಾಕೊಂಡು ಬಿಟ್ಟಿದೆ. ಯಾಕಂದ್ರೆ ಇಲೆಕ್ಷನ್ ಬಂದಾಗ ತಮ್ಮ ಪರವಾಗಿ ಮತ ಹಾಕಬೇಕು ಎನ್ನುವ ದೃಷ್ಟಿಯಲ್ಲಿ ಅವರಿಗೆ ವೋಟರ್ ID ಮಾಡಿಸಿ, ಆಧಾರ್ ಕಾರ್ಡ್ ಮಾಡಿಸಿ, ಹೊಟ್ಟೆ ತುಂಬ ರೇಷನ್ ಕೊಟ್ಟು ಅವರನ್ನು ಸಾಕೊಂಡು ಬಿಟ್ಟಿದೆ. ಈಗ ಅವರಿಗೆ ತೊಂದರೆ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಸುಖ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಅದರಲ್ಲೂ ಕೂಡ BSF ಅಂದ್ರೆ ಕೇಂದ್ರ ಭದ್ರತಾ ಪಡೆಯ ವಿರುದ್ಧ ದೇಶ ದ್ರೋಹದ ಆರೋಪವನ್ನು ಮಾಡಿಬಿಡ್ತು. ಇದರಿಂದ ದೊಡ್ಡ ಕೋಲಾಹಲ ಆಯಿತು. ನೋಡಿ, ಅಲ್ಲಿ 4 ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡದಾದಂತ ಗಲಭೆ ಆಗ್ತಾ ಇದೆ. ಅದಕ್ಕೆ ಮೂಲವಾದ ಕಾರಣ ಪಶ್ಚಿಮ ಬಂಗಾಳ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವರು. ಈ ವಿಚಾರ ಎಲ್ಲರಿಗೂ ಗೊತ್ತಿದೆ. ಈ ವಿಚಾರ ಸ್ವತಃ ಇಂಡಿ ಮೈತ್ರಿಕೂಟದ ರಾಹುಲ್ ಗಾಂಧಿ ಅವರಿಗೂ ಗೊತ್ತಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಮಾತನ್ನ ಆಡಿಲ್ಲ. ಮಣಿಪುರದ ಗಲಭೆ ಆದಾಗ ರಾಹುಲ್ ಗಾಂಧಿ ಅವರು ದೊಡ್ಡ ಘಂಟಾಘೋಷವಾಗಿ ಮಾತನಾಡಿದ್ರು, ಬಿಜೆಪಿ ಸರ್ಕಾರ ಸರಿ ಇಲ್ಲ ಅಂತ. ಆದ್ರೆ ಇದೀಗ 2 ವಾರಗಳಿಂದ ಪಶ್ಚಿಮ ಬಂಗಾಳ ಹೊತ್ತಿ ಉರಿತಾ ಇದೆ. ನೋಡಿ, ವಕಫ್ ಕಾಯ್ದೆ ತರುವಾಗ ಹಿಂದೆ ಮುಂದೆ ನೋಡಿಯೇ ಯೋಚನೆ ಮಾಡಿ ತಂದಿದ್ದು. ಅದರಿಂದ ಯಾವ ಬಡ ಮುಸ್ಲಿಮರಿಗೂ ತೊಂದರೆ ಆಗುವುದಿಲ್ಲ. ಯಾಕಂದ್ರೆ ಬಡ ಮುಸ್ಲಿಮರು ದಾನವಾಗಿ ಕೊಡುವಂತದ್ದು ಏನೂ ಇಲ್ಲ, ಅಥವಾ ಹಿಂದೂಗಳ ಪರವಾಗಿ ಮಾತಾಡಿದ್ರಷ್ಟೇ. ಯಾರೂ ಕೂಡ ಬಡವರು ತಮ್ಮ ಆಸ್ತಿಯನ್ನ ದಾನ ಮಾಡುವಷ್ಟು ಸೂರ್ಯರುವುದಿಲ್ಲ, ಧೀರು ಇರುವುದಿಲ್ಲ. ಹಾಗಾಗಿ ಯಾವ ಶ್ರೀಮಂತ ಮುಸ್ಲಿಂ ವಕಫ್ ಮಂಡಳಿಗೆ ಹೆಲ್ಪ್ ಮಾಡುವ ಸಲುವಾಗಿ ಭೂಮಿಯನ್ನ ದಾನ ಮಾಡಿರ್ತಾರಲ್ಲ, ಆ ಭೂಮಿಯನ್ನ ಮತ್ತೊಬ್ಬ ಶ್ರೀಮಂತ ಕಬಳಿಕೆ ಮಾಡಿರ್ತಾನೆ. ಹೀಗಾಗಿ ಆ ವಕಫ್ ಮಂಡಳಿಯಲ್ಲಿ ಪಾರದರ್ಶಕತೆಯನ್ನ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಿರುವ ವಕಫ್ ಬಿಲ್ಲಿಗೆ ಸ್ವಲ್ಪ ಮಟ್ಟಿನ ತಿದ್ದುಪಡಿಯನ್ನ ತಂದು ಅಲ್ಲಿ ಸ್ವಲ್ಪ ಪಾರದರ್ಶಕತೆಯನ್ನ ತರುವ ನಿಟ್ಟಿನಲ್ಲಿ ಬಿಲ್ಲನ್ನು ಪಾಸ್ ಮಾಡ್ತೇ ಹೊರತು ಯಾವ ಮುಸ್ಲಿಮರಿಗೂ ತೊಂದರೆ ಆಗುವುದಿಲ್ಲ, ಯಾವ ನಿಯತ್ತಿನ ಮುಸ್ಲಿಮರಿಗೂ ತೊಂದರೆ ಆಗುವುದಿಲ್ಲ. ಆದ್ರೂ ಕೂಡ ಪಶ್ಚಿಮ ಬಂಗಾಳ ಸರ್ಕಾರ ತಮ್ಮ ಓಲೈಕೆಗಾಗಿ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಪರೋಕ್ಷವಾಗಿ ಬಾಂಗ್ಲಾ ನುಸುಳುಕೋರರಿಗೆ ಹೆಲ್ಪ್ ಮಾಡ್ತು ಮತ್ತು ಗಲಭೆ ಎಬ್ಬಿಸುವಂತೆ ಮಾಡದ್ದೇ ಪಶ್ಚಿಮ ಬಂಗಾಳ ಸರ್ಕಾರ. ಆದರೆ ಪಶ್ಚಿಮ ಬಂಗಾಳ ಸರ್ಕಾರ ಅಥವಾ ಮಮತಾ ಬ್ಯಾನರ್ಜಿ ಅವರು ದೂರ ಮಾಡಿದ್ದು, ಅಂದ್ರೆ ಆಪಾದನೆ ಮಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ, ಜೊತೆಗೆ ಕೇಂದ್ರ ಸರ್ಕಾರದ ಭದ್ರತಾ ಪಡೆಯ ವಿರುದ್ಧ. BSF ಕೂಡ ನೇರವಾಗಿ ಪರೋಕ್ಷವಾಗಿ ಮೂಗನ್ನು ತೋರಿಸಿ ಇಲ್ಲಿ ಗಲಭೆಯನ್ನ ಮಾಡ್ತಾ ಇದೆ ಎನ್ನುವ ದೊಡ್ಡದಾದಂತಹ ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟರು. ಅದಾದ ನಂತರ ಈ ಪ್ರಕರಣ ಕೂಡ ಕೋರ್ಟಿಗೆ ಬರುತ್ತೆ. ಕೋರ್ಟ್ ಸಾಕ್ಷಿ ಕೇಳುತ್ತೆ. ನಿಮ್ಮ ಹತ್ರ ಏನಾದ್ರೂ BSF ಇಂಥದ್ದು ಕೆಲಸ ಮಾಡಿದೆ, ಇಂಥ ಒಂದು ಗಲಭೆ ಮಾಡ್ಲಿಕ್ಕೆ ಸ್ವತಃ BSF ಕಾರಣ ಎನ್ನುವುದಾದ್ರೆ ನೀವು ಅದಕ್ಕೆ ಸಾಕ್ಷಿ ಕೊಡಬೇಕು ಎನ್ನುವ ಒಂದು ನೋಟಿಸ್ ಕೊಟ್ಟಾಗ ಸರ್ಕಾರದ ಮಾನ ಮರ್ಯಾದೆ ಕೋರ್ಟ್ ಮುಂದೆ ಹರಾಜಾಗ್ಬಿಡ್ತು. ನೋಡಿ, ಇದೇ ಆಗ್ಬೇಕಾಗಿದ್ದು. ನೀವು ಏನಾದ್ರೂ ಮಾಡ್ಬೇಕಂದ್ರೆ ನೋಡಿ, ಸಂತ್ರಸ್ತರ ಪರವಾಗಿ 3 ಜನ ಇಲ್ಲಿ ಬಲಿಯಾಗಿದ್ದಾರೆ. 3 ಜನ ಬಲಿಯಾಗಿದ್ದಾರೆ. ಸರಿಸುರು 400 ಕುಟುಂಬಗಳು, ಹಿಂದೂ ಕುಟುಂಬಗಳು, ಬಡ ಹಿಂದೂ ಕುಟುಂಬಗಳು ಈ ನುಸುಳುಕೋರರ ಅಟ್ಯಾಕಿಗೆ ಅಥವಾ ಗಲಭೆಯಿಂದ ಬೇಸತ್ತು ನೊಂದು ಬೆಂದು ತಮ್ಮ ಜೀವ ರಕ್ಷಣೆಗೋಸ್ಕರ ಮುರ್ಷಿದಾಬಾದ್ ಜಿಲ್ಲೆಯಿಂದ ಬೇರೆ ಕಡೆ ವಲಸೆ ಹೋಗ್ಬಿಟ್ಟಿದ್ದಾರೆ.
ಅಲ್ಲಿ ಮನೆ ಬಿಟ್ಟಿದ್ದಾರೆ, ಮಠ ಬಿಟ್ಟಿದ್ದಾರೆ, ಎಲ್ಲ ದಿನಸಿ ಧಾನ್ಯ ಎಲ್ಲವನ್ನು ಬಿಟ್ಕೊಂಡು 400 ಕುಟುಂಬಗಳು ಈಗಾಗಲೇ ಬೇರೆ ಜಿಲ್ಲೆಗೆ ಹೊರಬಿಟ್ಟಿದ್ದಾರೆ. ಅಲ್ಲಿ ಮುರ್ಷಿದಾಬಾದ್ ಆಗಿರ್ಬೋದು ಅಥವಾ ಮಾಲ್ಡಾ ಆಗಿರ್ಬೋದು, ಜೊತೆಗೆ ಅನೇಕ ಜಿಲ್ಲೆಗಳಲ್ಲಿ ಈಗ ಗಲಭೆ ತಾರಕಕ್ಕೇರ್ಬಿಟ್ಟಿದೆ. ಒಂದು ತುರ್ತು ಪರಿಸ್ಥಿತಿ ಹೇರಬೇಕು ಆ ಲೆವೆಲ್ಗೆ ಈಗ ಪಶ್ಚಿಮ ಬಂಗಾಳ ಹೊತ್ತಿ ಉರಿತಾ ಇದೆ. ಅದಕ್ಕೆ ಚಿಕ್ಕ ಕಾರಣ ಅಂದ್ರೆ ಶ್ರೀಮಂತ ಅಥವಾ ಕೆಲವೊಬ್ಬ ಮುಸ್ಲಿಂ ದೊಡ್ಡ ದೊಡ್ಡ ಮುಖಂಡರು ವಕಫ್ ಮಂಡಳಿಯಲ್ಲಿ ಭೂಮಿಯನ್ನು ನುಂಗು ಹಾಕಿದ್ದಾರೆ. ಆ ವಕಫ್ ಮಂಡಳಿಗೆ ಸ್ವಲ್ಪ ಪಾರದರ್ಶಕತೆಯನ್ನು ತರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡದಂತ ಕಾನೂನು ಇದೀಗ ಮಿಸ್ಯೂಸ್ ಮಾಡಿಕೊಂಡು ಪಶ್ಚಿಮ ಬಂಗಾಳ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಆಪಾದನೆಯನ್ನು ಮಾಡಲಿಕ್ಕೆ, ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಬಾಂಗ್ಲಾ ನುಸುಳುಕೋರರನ್ನ ಎತ್ತಿ ಕಟ್ಬಿಡ್ತು. ಅದಾದ ನಂತರ ಆಗಿದ್ದಿದ್ದೆಲ್ಲ 3 ಜನರು ಪಾಪ ತೀರ್ಕೊಬಿಟ್ರು ಗಲಭೆಯಲ್ಲಿ. 400 ಕುಟುಂಬಗಳು ಪಶ್ಚಿಮ ಬಂಗಾಳದಿಂದ ಮುರ್ಷಿದಾಬಾದ್ ಜಿಲ್ಲೆಯಿಂದ ಹೊರಗೋಗಿ ತಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಕೋರ್ಟ್ ಕೂಡ ಸಾಕ್ಷ್ಯವನ್ನೇ ಕೇಳಿತ್ತು. ನಿಮ್ಮ ಹತ್ರ ಪಶ್ಚಿಮ ಬಂಗಾಳ ಸರ್ಕಾರ ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿ ಇತ್ತಂದ್ರೆ, BSF ಅವರು ಮೂಗು ತೋರಿಸಿ ಗಲಭೆಯನ್ನು ಮಾಡಿದ್ದಾರೆ ಎನ್ನುವ ಸಾಕ್ಷಿ ಸಿಕ್ತಂದ್ರೆ ನೀವು ಸಾಕ್ಷಿಯನ್ನು ಕೊಡಬೇಕು ಎನ್ನುವ ಒಂದು ನೇರವಾದ ನೋಟಿಸ್ ಅನ್ನು ಕೊಟ್ಟಿತ್ತು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ. ಆದರೆ ಆ ಸಾಕ್ಷ್ಯವನ್ನ ಕೊಡ್ಲಿಕ್ಕೆ ಸಾಕ್ಷಿನೇ ಇರಲಿಲ್ಲ. ಯಾಕಂದ್ರೆ ಅದನ್ನು ಮಾಡಿದವರು BSF ಅಲ್ಲ, ಅದನ್ನ ಮಾಡಿದವರು ಬಾಂಗ್ಲಾ ನುಸುಳುಕೋರರು ಮತ್ತು ಅಲ್ಲಿನ ಕೆಲವೊಬ್ಬ ಮುಸ್ಲಿಂ ಮುಖಂಡರನ್ನ ಪ್ರೇರೇಪಿತಗೊಂಡಂತ ಕೆಲವು ಸಂಘಟನೆಗಳು. ಹಾಗಾಗಿ ಸ್ವತಃ ಪಶ್ಚಿಮ ಬಂಗಾಳದ ಸರ್ಕಾರದ ಹತ್ರ ಯಾವುದೇ ಸಾಕ್ಷಿ ಇರಲಿಲ್ಲ. ಹಾಗಾಗಿ ಅವ್ರು ಹೇಳಿದ್ದೇನೆಂದ್ರೆ, ನಮ್ಮ ಹತ್ರ ಸಾಕ್ಷಿ ಇರಲಿಲ್ಲ, ಆದ್ರೆ ಇದಕ್ಕೆ ಕಾರಣ BSF ಅಂತ ಹೇಳಿತ್ತು. ಇದಾದ ನಂತರ ಕೋರ್ಟ್ ಕೂಡ ಚಾಟಿ ಬೀಸಿ ಮಮತಾ ಬ್ಯಾನರ್ಜಿ ಸತ್ಯ ಒಪ್ಪಿಕೊಳ್ಳುವಂತೆ ಮಾಡಿದೆ. ಮಮತಾ ಬ್ಯಾನರ್ಜಿ ಹೇಳಿದಿಷ್ಟು ನಮ್ಮ ಹತ್ರ ಅಂತ ಸಾಕ್ಷಿ ಇಲ್ಲ, ಅದರ ಮೇಲ್ನೋಟ ಕಂಡು ಬರುತ್ತೆ BSF ಕೂಡ ಮಾಡಿದ್ದೆ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಎನ್ನುವ ಒಂದು ಮಾತನ್ನು ಹೇಳ್ತಾರೆ ಹೊರತು, ಹೀಗೆ ಹೇಳುವುದರ ಮುಖಾಂತರ ಪಶ್ಚಿಮ ಬಂಗಾಳ ಸರ್ಕಾರ ಮಮತಾ ಬ್ಯಾನರ್ಜಿ ಕೊನೆಗೂ ಕೋರ್ಟ್ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಗೊತ್ತಿದೆ ಇದರ ಹಿಂದೆ ಯಾರಿದ್ದಾರೆ, ತಾನೇ ಕೂಡ ಇದರ ಮೂಲ ರೂವಾರಿ, ಇದರ ಕಾರಣಕರ್ತ, ಈ ದಂಗೆಯ ಕಾರಣಕರ್ತ ತಾನೇ ಎನ್ನುವ ಸ್ವತಃ ಪಶ್ಚಿಮ ಬಂಗಾಳ ಸರ್ಕಾರದ ಮುಖ್ಯಸ್ಥೆ ಆಗಿರುವಂತಹ ಮಮತಾ ಬ್ಯಾನರ್ಜಿ ಗೊತ್ತಿದೆ. ಆನಂದ್ ಬೋಸ್ ಅವರು ಹೇಳ್ತಾನೆ ಇದ್ದಾರೆ ಪದೇ ಪದೇ, ನೀವು ನಿರಾಶ್ರಿತರ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ದೊಡ್ಡದಂತ ದಂಗೆ ಇದೆ, ನೀವು ಗಲಭೆಕೋರರನ್ನ ಉದ್ದೇಶಿಸಿ ಮಾತನಾಡಬೇಕು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂತೆ ನೀವು ಮಾತಾಡಬೇಕು ಎನ್ನುವ ಒಂದು ಸೂಚನೆಯನ್ನು ಕೊಟ್ಟರು ಕೂಡ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿರುವಂತಹ ಆನಂದ್ ಬೋಸ್ ಅವರು ಪದೇ ಪದೇ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾನು ಕೇವಲ ಇಲ್ಲಿ ಸಿಗ್ನೇಚರ್ ಮಾಡ್ಲಿಕ್ಕಿಲ್ಲ, ನನಗೂ ಕೂಡ ರಾಜ್ಯದ ಜವಾಬ್ದಾರಿ ಇದೆ. ಆ ಮೂಲಕ ಹೇಳೋದೇನೆಂದ್ರೆ, ನೀವು ಈಗಾಗಲೇ ನಿರಾಶ್ರಿತರ ಅಥವಾ ಈ ಗಲಭೆಕೋರರ ವಿರುದ್ಧವಾಗಿ ಮಾತನಾಡಬೇಕು, ನಿರಾಶ್ರಿತರ ಸ್ಥಳಗಳಿಗೆ ಹೋಗ್ಬೇಕು ಎನ್ನುವ ಮಾತನ್ನು ಹೇಳಿದ್ರು ಕೂಡ ಈಗ ಪರಿಸ್ಥಿತಿ ಸರಿ ಇಲ್ಲ, ನಾನು ಪರಿಸ್ಥಿತಿ ಶಾಂತವಾದ ನಂತರ ನಾನು ಹೋಗ್ತೇನೆ ಎನ್ನುವ ಮಾತನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತಹ ಮಮತಾ ಬ್ಯಾನರ್ಜಿ ಹೇಳ್ತಾರೆ. ಇದರಿಂದ ಸ್ವಲ್ಪ ಅಸಮಾಧಾನಿತಗೊಂಡಂತ ರಾಜ್ಯಪಾಲರಾದಂತಹ ಆನಂದ್ ಬೋಸ್ ಅವರು ಸ್ವತಃ ತಾವಿ ಹೋಗಿ ನಿರಾಶ್ರಿತರ ಕುಟುಂಬಗಳನ್ನ ಮೀಟ್ ಮಾಡ್ತಾರೆ, ಆ ಸಂತ್ರಸ್ತರ ಸ್ಥಳಗಳಿಗೆ ಹೋಗ್ತಾರೆ. ಇವೆಲ್ಲವನ್ನ ನೋಡ್ಕೊಂಡು ಬಂದಂತ ಆನಂದ್ ಬೋಸ್ ಅವರು ಸರ್ಕಾರಕ್ಕೆ ಚಾಟಿಯನ್ನು ಬೀಸ್ತಾರೆ. ಜೊತೆಗೆ ಇವೆಲ್ಲದಕ್ಕೂ ಮೂಲ ಕಾರಣ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಎನ್ನುವ ಪರೋಕ್ಷ ವಾಗ್ದಾಳಿಯನ್ನು ಮಾಡ್ತಾರೆ. ಈ ಕೇಂದ್ರ ಸರ್ಕಾರ ಕೂಡ ಈಗ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನೇನು ಆಗ್ತಿದೆ ಎಲ್ಲ ರಿಪೋರ್ಟ್ ಅನ್ನು ತರಿಸ್ಕೊಂಡಿದೆ. ಒಂದೊಮ್ಮೆ ಇವೆಲ್ಲವೂ ಕೂಡ ಒಂದೂವರೆ ವಾರದಲ್ಲಿ ಅಥವಾ 2 ವಾರದಲ್ಲಿ ಹತೋಟಿಗೆ ಬಂದಿಲ್ಲ ಅಂದ್ರೆ ನೇರವಾಗಿ ರಾಷ್ಟ್ರಪತಿಯವರೇ ಸೂಚನೆ ಕೊಟ್ಟು ಪಶ್ಚಿಮ ಬಂಗಾಳಕ್ಕೆ ತರಾಟೆಯನ್ನು ತೆಗೆದುಕೊಳ್ಳುವಂತ ಎಲ್ಲಾ ಸೂಚನೆ ಸಿಗ್ತಾ ಇದೆ. ಜೊತೆಯನ್ನು ನೋಡ್ತಾ ಇದ್ರೆ ಇದೀಗ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ದೊಡ್ಡ ಮುಖಭಂಗವಾಗಿದೆ. ಜೊತೆಗೆ ಕೋರ್ಟ್ ಮುಂದೆ ಮಮತಾ ಬ್ಯಾನರ್ಜಿ ಅವರ ಈ ಸುಳ್ಳಿನ ಕಂತೆ ಒಂದೊಂದಾಗಿ ತೆರೆದಿಡುವಂತಾಗಿದೆ. ಕೊನೆಗೂ ಕೂಡ ಮಮತಾ ಬ್ಯಾನರ್ಜಿ ಅವರು ತಾನು ಮಾಡಿದ ತಪ್ಪನ್ನ ಒಪ್ಕೊಂಡು ಕೋರ್ಟ್ ಮುಂದೆ ಶರಣಾಗತಿಯಾಗಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಆಗಲಿ ಅಥವಾ ಅನೇಕ ಕಾಂಗ್ರೆಸ್ ಮುಖಂಡರು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದ್ದಂತ ಯಾವುದೇ ಗಲಭೆಯ ಬಗ್ಗೆ, ಯಾವುದೇ ಗೊಂದಲಗಳ ಬಗ್ಗೆ ಅಥವಾ 3 ಬಲಿ ಪಡೆದುಕೊಂಡಂತ ಈ ಗಲಭೆಯ ಬಗ್ಗೆ ಆಗ್ಲಿ ಯಾವುದೇ ತುಟಿಕ್ ಅಂತ ಇಲ್ಲ. ಯಾಕಂದ್ರೆ ಇಂಡಿ ಮೈತ್ರಿಕೂಟದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಅದು ತೃಣಮೂಲ ಕಾಂಗ್ರೆಸ್ ಕೂಡ ಭಾಗಿಯಾಗಿದೆ. ಹಾಗಾಗಿ ಎಲ್ಲಿ ನಾವೇನಾದ್ರೂ ಪಶ್ಚಿಮ ಬಂಗಾಳ ಸರ್ಕಾರ ವಿರುದ್ಧ ಮಾತನಾಡಿದ್ರೆ, ಎಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಅಥವಾ ತೃಣಮೂಲ ಕಾಂಗ್ರೆಸ್ ನಮ್ಮ ಇಂಡಿ ಮೈತ್ರಿಕೂಟದಿಂದ ಹೊರಗೆ ಹೋಗುತ್ತೆ ಅನ್ನೋ ಭಯದಿಂದ ರಾಹುಲ್ ಗಾಂಧಿ ಅಂತ ಮೇಧಾವಿ ಎನಿಸ್ಕೊಂಡಂತ ರಾಹುಲ್ ಗಾಂಧಿ ಅಥವಾ ಮುಂದೆ ತಾನು ಪ್ರಧಾನಮಂತ್ರಿ ಆಗೇ ಬಿಡ್ತಾನೆ ಅನ್ನುವಂತ ರಾಹುಲ್ ಗಾಂಧಿ ಇದೀಗ ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರಾಗಿರುವಂತ ಅಥವಾ ವಿರೋಧ ಪಕ್ಷದ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದ ಸರ್ಕಾರದ ಎಡವಟ್ಟು ನೋಡಿ ಕೂಡ ಗಪ್ ಚುಪ್ ಎನ್ನುವಂತೆ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಪಶ್ಚಿಮ ಬಂಗಾಳ ಸರ್ಕಾರ ತೆಗೆದುಕೊಂಡಂತ ಅನೇಕ ಎಡವಟ್ಟುಗಳು ಪಶ್ಚಿಮ ಬಂಗಾಳದ ಜನತೆಯ ನಿದ್ದೆಗೆಡಿಸಿದೆ, ಅವರ ಆತ್ಮರಕ್ಷಣೆ ಇಲ್ಲದಂತಾಗಿದೆ, ಅವರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ ಎನ್ನುವುದು ಅನೇಕರ ಅಭಿಪ್ರಾಯವಾಗಿದೆ. ಏನೇ ಆಗಲಿ, ತಾನು ಮಾಡಿದ ಎಡವಟ್ಟಿನಿಂದ ತಾನು ಬುದ್ಧಿ ಕಲಿಯಲೇಬೇಕು ಎನ್ನುವ ಒಂದು ಹಂತದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರದ ನೇತೃತ್ವದ ತೃಣಮೂಲ ಕಾಂಗ್ರೆಸ್ನ
ಸರ್ಕಾರದ ಮುಖ್ಯಸ್ಥೆ ಆಗಿರುವಂತ ಮಮತಾ ಬ್ಯಾನರ್ಜಿಯವರ ಮಾನ ಮರ್ಯಾದೆ ಈಗ ಕೋರ್ಟ್ ಮುಂದೆ ಹರಾಜಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.